ವ್ಯಾಕ್ಯೂಮ್ ಮಾರನ್ನು ತೆಗೆದಿಲ್ಲ. ಸಿಗ್ಲಿಲ್ಲ. ನೀವು ಒಮ್ಮೆ ಇದು ವೈಕಮ್ಮ ಫ್ಲೈಓವರ್ ಅಲ್ಲಿ ನಿಂತು ಚೆಕ್ ಮಾಡಿಬಿಟ್ರೆ ನಾಳೆನೆ ಬನ್ನಿ, ನೀವು ನೋಡಿ ಚೆಕ್ ಮಾಡಿ, ನಿಮ್ಗೆ ಎಷ್ಟು ವ್ಯಾಕ್ಯೂಮ್ ಮಾರ್ನ್ ಇರೋ ಬಸ್ಸುಗಳು ಸಿಗುತ್ತೆ. ಓಕೆ. ಮತ್ತೆ ಇನ್ನೊಂದು ಸೆಕೆಂಡ್, ನಂತೂರ್ ಜಂಕ್ಷನ್ ಅಲ್ಲಿ ಕದ್ರಿಯಿಂದ ನಂತೂರ್ ಬರುವಾಗ 15 ನಂಬರ್ ಬಸ್ ಮೇಲುಗಡೆ ಹೋಗುವವರು ಸುಮ್ಮನೆ ಬೇಕಾಗಬೇಕಂತ ಅಲ್ಲಿ 7 to 6 ಮಿನಿಮಮ್ 5 minutes ಅಲ್ಲಿ ವೇಟ್ ಮಾಡಿ ಪ್ಯಾಸೆಂಜರ್ ಪಿಕ್ ಮಾಡ್ತಾರೆ. ಪಿಕ್ ಮಾಡಿ ಹೋಗಲ್ಲ ಇಮಿಡಿಯೇಟ್ಲಿ. ಅಲ್ಲಿ ಟ್ರಾಫಿಕ್ ಆಗುತ್ತೆ, ಬೆಳಗ್ಗೆ ಮತ್ತೆ ಈವ್ನಿಂಗ್ ಟ್ರಾಫಿಕ್ ಆಗೋದು. ಆದ್ರಿಂದ 15 ನಂಬರ್ ಬಸ್ಸು ಪರ್ಟಿಕ್ಯುಲರ್ಲಿ ಅದೊಂದು ಬಸ್ ಅದು ಪರ್ಟಿಕ್ಯುಲರ್ಲಿ, ಯಾಕಂದ್ರೆ ಮೇಲ್ಗಡೆ ಹೋಗೋದು ಮತ್ತೆ ಕುಲ್ಶೇಖರ್ ಹೋಗೋದು ಎರಡೂ. ಇವಾಗ ಕದ್ರಿಯಿಂದ ಬರೋ ಬಸ್ಸು ಓಕೆ ಅಲ್ಲಿ ಆತರ ಹೋಗುತ್ತೆ 15 ನಂಬರ್ ಎರಡು. ಓಕೆ. ಮತ್ತೆ ನಮ್ ಕಡೆ ಕುಲ್ಶೇಖರ್ ಬರೋಬ್ರ ಅವ್ರು ಸುಮ್ಮನೆ ಬಂದು ಪ್ಯಾಸೆಂಜರ್ ಪಿಕ್ ಮಾಡಿ ಹೋಗೋದು ಬಿಟ್ಟು ಅಲ್ಲೇ ನಿಂತು ಸುಮ್ಮನೆ ಇದು ಮಾಡ್ತಾರೆ, ವೇಟ್ ಮಾಡ್ತಾರೆ. ಒಂದು ಬಸ್ 5 ನಿಮಿಷ ನಿಂತ್ಬಿಟ್ರೆ ಅಲ್ಲಿ ಹಿಂದ್ಗಡೆ ಟ್ರಾಫಿಕ್ ಆಗುತ್ತೆ. ಓಕೆ. ಈ 3 ಕ್ರಮ ಜರುಗಿಸ್ತೀವಿ ಇಮಿಡಿಯೇಟಾಗಿ. ಹಾಂ, ಓಕೆ, ಥ್ಯಾಂಕ್ ಯು. ಹಲೋ, ನಮಸ್ಕಾರ ಸರ್. ನಮಸ್ಕಾರ. ನಾನು ಸೀನಿಯರ್ ಸಿಟಿಜನ್ ಮಾಡ್ತಾ ಇದ್ದೇನೆ. ಹಾಂ, ಹಲೋ. ಹಾಂ ಕೇಳಿಸ್ತದೆ, ಹೇಳಿ ಸರ್. ಒಂದು ರಿಕ್ವೆಸ್ಟ್, ಗವರ್ಮೆಂಟ್ ಬಸ್ಸಲ್ಲಿ ಸೀನಿಯರ್ ಸಿಟಿಜನ್ ಸೀಟ್ ಉಂಟು. ಹೌದು. ಅದರಲ್ಲಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಮೋರ್ ದನ್ 50% ಲೇಡೀಸ್ ಆಕ್ಯುಪೈ ಮಾಡ್ತಾರೆ, ಯಂಗ್ಸ್ಟರ್ಸ್ ಎಲ್ಲ. ನಾವು ಕಂಡಕ್ಟರ್ ರಿಕ್ವೆಸ್ಟ್ ಮಾಡಿದ್ದೇವೆ, ಅವ್ರ ಹತ್ರ ನೀವೇ ಹೇಳಿ ಅಂತ ಹೇಳ್ತಾರೆ. ಗೌರ್ಮೆಂಟ್ ಬಸ್ಸಲ್ಲಿ? ಹೌದು ಸರ್, ಗವರ್ಮೆಂಟ್ ಬಸ್ ಇವನ್ ಪ್ರೈವೇಟ್ ಆಗಲಿ ಎರಡು ಸತಿ. ಆದ್ರೆ ಅದು ಒಂದು ಅವ್ರು ನೀವೇ ತಪ್ಪಿ ಯಾರಾದರೂ ಲೇಡೀಸ್ ಸೀಟಲ್ಲಿ ಕೂತ್ಕೊಳ್ಳಿಕ್ಕೆ ಹೋದ್ರೆ ಅದು ಲೇಡೀಸ್ ಸೀಟ್ ಬಿಟ್ಟು ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದು ಒಂದು ಸೀಟಲ್ಲಿ ಅದು ನಮ್ಗೆ ಸಿಗದಿದೆ, ಸ್ವಲ್ಪ ಅನ್ಯಾಯ ಆಗ್ತಾ ಇದೆ ಸರ್. ಅದು ಒಂದು. ಇಲ್ಲದ್ರೆ ಜಾಸ್ತಿ ಕಾಲೇಜಿಗೆ ಹೋಗೋ ಮಕ್ಕಳು ಸಹ 2 ರೂಪಾಯಿ 5 ರೂಪಾಯಿ ಕೊಟ್ಟು ಆ ಸೀಟಲ್ಲಿ ಕೂತ್ಕೊಳ್ತಾರೆ. ನಾವು ರಿಕ್ವೆಸ್ಟ್ ಮಾಡಿ ಸಹ ಹೇಳುದಿಲ್ಲ. ಓಕೆ, ಸ್ವಲ್ಪ ಗಮನ ತಗೊಂಡ್ರೆ ಒಳ್ಳೇದಿತ್ತು ಸರ್. ಓಕೆ, ರೈಟ್. ಇದನ್ನ 2 ಗೌರ್ಮೆಂಟ್ ಪ್ರೈವೇಟ್ ಬಸ್ 2 ಹೇಳ್ತೀನಿ. ಎರಡು ಸರ್. ಮತ್ತೆ ಅದು ಫುಟ್ ಬೋರ್ಡ್ ಪ್ರತಿ ಸಲ ಎಲ್ಲರೂ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಅದು ಫುಟ್ ಬೋರ್ಡ್ ಹಾಗೆ ಇರ್ತದೆ ಸರ್, ಅದೊಂದು ರಿಕ್ವೆಸ್ಟ್. ಓಕೆ, ರೈಟ್ ಸರ್. ಇನ್ನೊಂದು, ನಮ್ಮ ವಾಮಂಜೂರು ಕುಲಶೇಖರ್ ರೋಡ್ ಅಲ್ಲಿ ಭಾನುವಾರ ಮತ್ತು ರಜೆಯ ದಿವಸ ಬೈಕಿನಲ್ಲಿ 2-3 ಜನ ವಿದೌಟ್ ಹೆಲ್ಮೆಟ್ ಭಯಂಕರ ಓವರ್ ಸ್ಪೀಡ್ ನಮ್ಗೆ ನಡ್ಕೊಂಡು ಹೋಗ್ಲಿಕ್ಕೆ, ಆಟೋದಲ್ಲಿ ಹೋಗುವಾಗ ಸ್ವಲ್ಪ ಎದುರಿಗೆ ಆಗ್ತದೆ. ಜಸ್ಟ್ ಅದೊಂದು ಏನಾದ್ರು ಪೆಟ್ರೋಲಿಂಗ್ ಮಾಡಿದ್ರೆ ಸ್ವಲ್ಪ ಒಳ್ಳೇದಿತ್ತು ಸರ್. ಎಲ್ಲರ ಹಿತಕ್ಕಾಗಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ರೈಟ್, ಥ್ಯಾಂಕ್ ಯು. ಯಂಗ್ಸ್ಟರ್ಸ್ ಬೈಕ್ ಬಿಡ್ತಾರೆ ವಿದೌಟ್ ಹೆಲ್ಮೆಟ್ 3 ಜನ ಬಿಡ್ತಾರೆ. ಸಂಡೇ ಜಾಸ್ತಿ. ಓಕೆ, ರೈಟ್ ಸರ್. ವಾಮಂಜೂರು ರೋಡ್ ಅಂತ ಪ್ಲೀಸ್. ಪರ್ಟಿಕ್ಯುಲರ್ ಸಂಡೇ. ಹೌದು ಸರ್, ಥ್ಯಾಂಕ್ ಯು. ಓಕೆ. ನಮ್ಮ ಮಂಗಳೂರಿಂದ ಉಪ್ಪಿನಂಗಡಿ ಡೈಲಿ ಜರ್ನಿ ಮಾಡ್ತಾ ಇದ್ದೀನಿ ಸರ್ ನಾನು. ಅಲ್ಲ ಸರ್? ಹಾಂ, ಹೇಳಿ, ಕೇಳ್ತದೆ. ಬೆಳಿಗ್ಗೆ ನಾನು 5 ಗಂಟೆಯಲ್ಲಿ ಬರುವಾಗ ನಮ್ಗೆ ಇದು ಫುಲ್ ಉಪ್ಪಿನಂಗಡಿ ಮಂಗಳೂರು ರೋಡೆಲ್ಲ ಇದು ಟರ್ನ್ ಜಾಸ್ತಿ ಇರ್ತದೆ. ಆವಾಗ ಒಂದು ಲಾಂಗ್ ವೆಹಿಕಲ್ ಎಲ್ಲ ಇದೆ ಅಲ್ಲ, ಕಂಟೈನರ್ ಮತ್ತೆ ಇದು ಗ್ಯಾಸ್ ಟ್ಯಾಂಕರ್ ಎಲ್ಲ ಜೊತೆಯಾಗಿ 3 ಗಾಡಿಯಲ್ಲಿ ಒಟ್ಟಿಗೆ ಬರ್ತಾ ಇರ್ತದೆ. ಅವಾಗ ತುಂಬಾ ತೊಂದರೆ ಆಗ್ತದೆ ಸರ್ ನಮ್ಗೆ. ಅಲ್ಲ, ತಾವು ಏನ್ ಮಾಡ್ಬೇಕು ಅಂತ ಹೇಳ್ತೀರಾ? ಅವ್ರಿಗೊಂದು ಸೂಚನೆ ಕೊಟ್ಟರೆ ಒಂದೊಂದು ಗಾಡಿ ಬಿಡ್ಬೋದಲ್ಲ, ಅವರೆಲ್ಲ ಒಟ್ಟಿಗೆ ಬರುದು ಈ ಟರ್ನಲ್ಲೆಲ್ಲ. ಇದು ಲೈನ್ ಡಿಸಿಪ್ಲಿನ್ ಮಾಡಕ್ ಹೇಳ್ಬೋದು, ಬಟ್ ಅದನ್ನ ಪೂರ್ತಿ ಬ್ಯಾನ್ ಮಾಡ್ಲಿಕ್ಕಂತೂ ಆಗೋದಿಲ್ಲ. ಅದು ರೋಡು ಸಣ್ಣದಿರ್ತದೆ. ಈಗ ಅದು ಪೂರ್ತಿ ಬ್ಯಾನ್ ಮಾಡ್ಲಿಕ್ಕೆ ಆಗಲ್ಲ. ಲೈನ್ ಡಿಸಿಪ್ಲಿನ್ ಮಾಡ್ಲಿಕ್ಕೆ ನಾವು ಒಂಚೂರು ಇನ್ಸ್ಟ್ರಕ್ಷನ್ ಕೊಡ್ತೀನಿ. ಆಯ್ತು ಸರ್. ಅದು ಇನ್ನೊಂದು ಸರ್, ಇಲ್ಲಿ ಹಂಪನಕಟ್ಟೆ ಹೇಳ್ತೀರಾ, ಶೋರೂಮ್ ಇದೆ ಅಲ್ಲಿ, ಪ್ರೈವೇಟ್ ಗಾಡಿಯಲ್ಲಿ ನಿಲ್ಲಿಸ್ತಾರೆ, ಆವಾಗ ಟ್ರಾಫಿಕ್ ಜಾಮ್ ಆಗ್ತದೆ ಸರ್. ಹಂಪನಕಟ್ಟೆ ಇದ್ರ? ಹೌದು ಸರ್. ಇದು ಮಾನವಿ ಶೋರೂಮ್ ಇದೆ ಅಲ್ಲ ಸರ್? ಓಕೆ, ರೈಟ್, ಸರಿ. ಅದನ್ನು ಗಮನ ಹರಿಸ್ತೇವೆ. ಹಾಂ, ಹೇಳಿ. ನಮ್ಮ ಪ್ರಾವಿಡೆಂಟ್ ಫಂಡ್ ಆಫೀಸಿಂದ ಸ್ವಲ್ಪ ಮುಂದೆ ಹೋಗುವಾಗ ನಮ್ಗೆ ಐಲ್ಯಾಂಡ್ ಹಾಸ್ಪಿಟಲ್ ಸಿಗ್ತದೆ. ಸ್ವಲ್ಪ ಮುಂದೆಗಡೆ ಫಾಸ್ಟ್ ಫುಡ್ ಅಂಗಡಿ ಇದೆ, ಅದರ ಎದುರುಗಡೆ ಕೆನರಾ ಕ್ಲಬ್ ಸರ್. ಆ 3 ಇರುವಂತೆ ಒಂದು ಸಣ್ಣ ಇಕ್ಕಟ್ಟಿನ ದಾರಿ, ಅದು ನೋ ಪಾರ್ಕಿಂಗ್ ಏರಿಯಾ. ಸಾಯಂಕಾಲ 5 ಗಂಟೆ ನಂತರ 2 ಕಡೆಯೂ ಗಾಡಿ ನಿಲ್ಲಿಸ್ತಾರೆ ಸರ್. ನಾವು 2 ವೀಲರ್ನವರಿಗೆ ಹಾದು ಹೋಗ್ಲಿಕ್ಕೆ ಒಂದೊಂದು ಅರ್ಧ ಗಂಟೆ ಜಾಗ ಮಾಡ್ತೀವಿ. ಮೊದಲಾದ್ರೂ ಸಾಯಂಕಾಲ ಹೊತ್ತಿಗೆ ಯಾರಾದ್ರೂ ರೈಡ್ ಮಾಡಬೇಕು, ಪ್ರಾಬ್ಲಮ್ ಇದ್ದು ಸಾಲ್ವ್ ಮಾಡ್ತಾ ಇದ್ರು ನಮ್ಮ ಸಂಚಾರಿ ಪೊಲೀಸರ. ಬಟ್ ಈಗ ಬಹಳ ಸಮಯದಿಂದ ಆರಾಮಾಗಿ ಬಿಡ್ತಾರೆ. ಬಹಳ ಸಣ್ಣ ದಾರಿ, ಐಲ್ಯಾಂಡ್ ಹಾಸ್ಪಿಟಲ್ ಈ ಕಡೆಯಿಂದ ಕೆನರಾ ಕ್ಲಬ್, ಫಾಸ್ಟ್ ಫುಡ್. ಕನ್ನಡಿಯಿಂದ ಬಂದು ಲೆಫ್ಟ್ಗೆ ತಿರುಗಲಿಕ್ಕೂ ಸಹ ಬಹಳ ಕಷ್ಟ. ಅಲ್ಲಿ ಟ್ರಾಫಿಕ್ ಪೊಲೀಸ್ನವ್ರು ಇರ್ತಾ ಇಲ್ವಾ ಈಗ? ಯಾರು ಇರುದಿಲ್ಲ ಸರ್. ಒಂದು ಅದಾಯ್ತಲ್ಲ ಸರ್, ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ನಮ್ಗೆ ಯೂನಿಟ್ ಹಾಸ್ಪಿಟಲ್, ಹಾಸ್ಪಿಟಲ್ ಕಲ್ಪನಾ ರಸ್ತೆ ಪೂರ್ತಿ ನೋ ಪಾರ್ಕಿಂಗ್ ಝೋನ್ ಸರ್ ಅದು. ಈಗ ಅಲ್ಲಿ ಸಹ ಇರ್ತಾರೆ. ಮತ್ತೊಂದಲ್ಲಿ ನಮ್ಮ ಯೂನಿಟ್ ಹಾಸ್ಪಿಟಲ್ ನಮ್ಮಿಂದ ಪ್ರಾರ್ಥನಾ ಮಂದಿರ ಇದೆ. ಸಾಯಂಕಾಲ ಅಲ್ಲಿ ಬರ್ತಾರೆ, ಸೈಡಲ್ಲಿ ಬೈಕ್ ಇರ್ತಾರೆ, ಪ್ರಾರ್ಥನೆ ಒಂದು 5 ನಿಮಿಷ ಮಾಡ್ಲಿಕ್ಕೆ ಹೋಗ್ತಾರೆ. ಬಟ್ ಓಡಾಡುವವರಿಗೆಲ್ಲ ಬಹಳ ತೊಂದರೆ. ಮತ್ತೆ ಈಗ ಯಾರು ಇಲ್ಲ ಸರ್ ಇಲ್ಲಿ ಬರುವಂತವ್ರು.
ದಿವಸಕ್ಕೊಂದು 4-5 ಸರಿ ಸಾಯಂಕಾಲ ಓಡಾಡ್ತದೆ ಸರ್ ಅಲ್ಲಿ. ಬಟ್ ಈಗ ಓಡಾಡುವಾಗೆಲ್ಲ ಕೆಲವು SI ಗಳು ಬರ್ತಿದ್ರು, ವೆಹಿಕಲ್ ಬರ್ತಿತ್ತು, ಅವ್ರ ಹೇಳುವಾಗ ಅವರೆಲ್ಲ ಒಳ್ಳೆ ಇದೆಲ್ಲ ಮಾಡ್ತಿದ್ರು. ಬಟ್ ಈಗ ಬಹಳ ಸಾಯಂಕಾಲ ರೈಡ್ ಇಲ್ಲ, ಏನಿಲ್ಲ. ಕೆನರಾ ಕ್ಲಬ್ ಮತ್ತೆ ಹೈಲ್ಯಾಂಡ್ ಹಾಸ್ಪಿಟಲ್ ಅಂತೂ ಹೋಗ್ಲಿಕ್ಕೆ ಆಗುದಿಲ್ಲ, ಬಹಳ ಕಟ್ಟಿದ್ದಾರೆ. 2 ಕಡೆನೂ ವೆಹಿಕಲ್ ದಯವಿಟ್ಟು ನೋಡಿದ್ದಾರೆ. ಓಕೆ, ನಾನು ಅಲ್ಲಿ ಸ್ವಲ್ಪ ಮೆನ್ ಹಾಕಿ ನಾವು ರೆಗ್ಯುಲೇಟ್ ಮಾಡಿಸ್ತೀನಿ. ನೋಡಿ, ನೀವು ಸ್ಪೆಸಿಫಿಕ್ ಆಗಿ ಹೇಳಿ ಇಂಥ ಬಸ್ನವರು ಇದು ತಗೊಳ್ಳಲ್ಲ ಅಂತ ಹೇಳಿದ್ರೆ ನಾವು ಅವ್ರ ಮೇಲೆ ಇದು ಮಾಡ್ತೀವಿ. ಯಾಕೆಂದರೆ ಈಗೆಲ್ಲ ಆಲ್ರೆಡಿ ನಾವು ಸಾಕಷ್ಟು ಸೂಚನೆಗಳನ್ನ ಕೊಟ್ಟಿದ್ದೀವಿ. ಅವ್ರು ಯಾರು ಆ ಥರ ನಾವು ರೆಫ್ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳಿದರೆ, ನೀವು ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ನಾವು ಅವ್ರಿಗೆ ಇದು ಮಾಡ್ತೀನಿ. ಅಲ್ಲ, ನೀವು ಸ್ಪೆಸಿಫಿಕ್ ಆಗಿ ಯಾವ ಬಸ್ಸಲ್ಲಿ ರಿಫ್ಯೂಸ್ ಮಾಡ್ತಾರೆ, ಯಾರು ರಿಫ್ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಅದ್ರ ಬಗ್ಗೆ ಆ್ಯಕ್ಷನ್ ತಗೋತೀವಿ. ನಾವು ಈಗಾಗಲೇ ಸಾಕಷ್ಟು ಸೂಚನೆ ಕೊಟ್ಟಿದ್ದೀವಿ. ಯಾರು ರಿಫ್ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳಿದರೆ, ನೀವು ಸ್ಪೆಸಿಫಿಕ್ ಆಗಿ ಯಾವ್ದಾರು ಹೇಳಿದ್ರೆ ನಾನು ಆ್ಯಕ್ಷನ್ ತಗೊಳ್ಳಿಕ್ಕೆ ಬರ್ತದೆ. ಯಾವ ಅಂಗಡಿಯಲ್ಲಿ, ಎಲ್ಲಿ? ನೀವು ಸ್ಪೆಸಿಫಿಕ್ ಆಗಿ ಇಂಥ ಅಂಗಡಿಯವರು ರೆಫ್ಯೂಸ್ ಮಾಡೋದ ಅಂತ ಹೇಳಿದ್ರೆ ನಾವು ಆಕ್ಷನ್ ತೊಗೊಳ್ಳಿಕ್ಕೆ ಬರ್ತದೆ. ಜನರಲ್ ಆಗಿ ನೀವು ಅಂಗಡಿಯವರು ಅಂತ ಹೇಳಿದ್ರೆ ನಮಗೆ ಆಕ್ಷನ್ ತೊಗೊಳ್ಳಿಕ್ಕೆ ಕಷ್ಟ ಆಗ್ತದೆ. ಆಯ್ತು, ನಾವು ಜನರಲ್ ಆಗಿ ಹೇಳ್ತೀವಿ ಎಲ್ಲರಿಗೂ. ಓಕೆ. ಯಾವ ಠಾಣೆಯಲ್ಲಿ? ಮೂಡುಬಿದ್ರಲ್ಲ? ಓಕೆ, ರೈಟ್. ನಾನು ಮೂಡುಬಿದ್ರೆ ಇನ್ಸ್ಪೆಕ್ಟರ್ಗೆ ಹೇಳ್ತೀನಿ, ಇಮಿಡಿಯೇಟ್ ಆಗಿ ಮಾಡಿಸ್ತೀನಿ. ಮೂಡುಬಿದ್ರೆ ಠಾಣೆಗೆ ನಾನು ಇನ್ಸ್ಟ್ರಕ್ಷನ್ ಕೊಡ್ತೀನಿ, ಇಮಿಡಿಯೇಟ್ ಆಗಿ ಪ್ರತಿ ತಿಂಗಳು ಮೀಟಿಂಗ್ ಹಾಕಿ ನೋಡ್ಕೋತೀವಿ. ಏನು ಸರಾಯಿ ಮಾಡು, ಎಲ್ಲಿ ಅಕ್ರಮ ಶರಾಬ್ ಮಾರಾಟ? ಅದು ಬೈಲವಲ್ಲಿನಾ? ಓಕೆ, ರೈಟ್. ನಾನು ನೋಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ನಾನು ಮಾಡಿಸ್ತೀನಿ. ಓಕೆ, ಹೇಳಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ಕಾರ. ತಮಗೆ ಥ್ಯಾಂಕ್ ಯು. ಸರ್, ಈಗ ಈ 1 ವರ್ಷದಿಂದ ಈ ಲೇಡಿ ವರ್ಷದಿಂದ ವೈಟ್ ಹೌಸ್ ಅವರಿಗೆ ಬಸ್ ಸ್ಟ್ಯಾಂಡ್ ಇಲ್ಲ ಅಂತ ಹೇಳಿ ನಾವು DC ಯಲ್ಲಿ ಎಲ್ಲ ಹೋರಾಟ ಮಾಡಿ ಆಗಿದೆ. 24/5ಕ್ಕೆ ನಾವೊಂದು ಮಾನವ ಹಕ್ಕಿಗೆ ಒಂದು ಅಪ್ಲಿಕೇಶನ್ ಕೊಟ್ಟು ಆರ್ಡರ್ ಆಗಿದೆ. 24/5 ಮಾನವ ಹಕ್ಕಿ ಕೊಟ್ಟಿದ್ರಾ? DC ಆಫೀಸಿಗೆ ನಿಮ್ಮಲ್ಲಿ ಬಂದಿದೆ. ಈಗ ಅದು 6 ವಾರದೊಳಗೆ ಮಾಡಿ ಕೊಡ್ಬೇಕಂತ ಹೇಳಿದ್ದಾರೆ. ಎಲ್ಲಾದ್ರೂ ಒಂದು ಲೇಡಿ ಬಸ್ ನಿಂದ ಲೈಟ್ ಹೌಸ್ ವರೆಗೆ ಎಡೆಯಲ್ಲಿ ತಾತ್ಕಾಲಿಕ ಏನ್ ಮಾಡೋದು ಆಗಿಲ್ಲ. 6 ವಾರದಿಂದ 8 ವಾರ ಆಯ್ತು. ಯಾರು ಅಶ್ಯೂರೆನ್ಸ್ ಯಾರು ಕೊಟ್ಟಿದ್ರು ಮಾಡ್ಕೊಡ್ತೀನಿ ಅಂತೇಳಿ? ಅಲ್ಲ, ಯಾರು ಅಶ್ಯೂರೆನ್ಸ್ ಕೊಟ್ಟಿದ್ರು? ಅದು ಇವರು ಮಾನವ ವಿಭಾಗದ ಕಾರ್ಯದರ್ಶಿ CJ ಹುಣಗುತ್ತಿ. ಅಲ್ಲ, ನಿಮಗೆ ಅಶ್ಯೂರೆನ್ಸ್ ಎಲ್ಲಿಂದ ಕೊಟ್ಟಿದ್ರು? ಅಶ್ಯೂರೆನ್ಸ್ ನಿಮ್ಗೆ ಎಲ್ಲಿಂದ ಬಂದಿತ್ತು? ಅಲ್ಲಿ ಮಾಡ್ಕೊಡ್ತೀವಿ ಅಂತ ಅಶ್ಯೂರೆನ್ಸ್ ಯಾರು ಕೊಟ್ಟಿದ್ರು? CJ ಹುಣಗುತ್ತಿ ಮಾನವ ವಿಭಾಗ ಸದಸ್ಯರಾದ ಬ್ಯಾಂಗ್ಳೂರಿಂದ DC-ಗೆ ಕಳಿಸಿದ್ದಾರೆ. DC ಅವರಿಗೆ ಕಳಿಸಿದ್ದಾರೆ. ಮತ್ತು ನೀವು ಒಟ್ಟಿ ಸೇರಿ ಮಾಡ್ಬೇಕಂತ ಹೇಳಿ ಆ ಲೆಟರ್ ಬಂದಿದೆ 24/5ಕ್ಕೆ. 24/5ಕ್ಕೆ? ಹೌದು, 6 ವಾರದೊಳಗೆ ಮಾಡಿಕೊಡ್ಬೇಕಂತ ಹೇಳಿ. ಈಗ 8 ತಿಂಗಳಾಯ್ತು ಸರ್, 8 ವಾರ ಆಯ್ತು. ಓಕೆ, ನಾನು ಅದನ್ನು ನೋಡ್ತೀನಿ. ಅದನ್ನು ಈಗ ಲೆಟರ್ ಎಲ್ಲಿದೆ ನಾನು ತೆಗಿತೀವಿ. ಅದೇನು ಆದೇಶ ಆಗಿದೆ ನೋಡ್ತೀವಿ. ಆದೇಶದ ಪ್ರಕಾರ ಕ್ರಮ ಕೈಗೊಳ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ನಮ್ಮ ಕೆನರಾ ಬ್ಯಾಕ್ ಸೈಡ್ ಪೂರ ಹಂಪ ಹಾಕ್ಬೇಕು ಸರ್. ಅಲ್ಲಿ ವೆಹಿಕಲ್ಗಳು ತುಂಬಾ ಸ್ಪೀಡ್ ಆಗಿ ಬರ್ತದೆ. ಮಾಮಿ ಟೆಂಪಲ್ ರೋಡಿಗೆ. ಯಾವ ರೋಡಲ್ಲಿ ಹೇಳಿ? ಕೆನರಾ ಉಂಟಲ್ಲ ಶಾಲೆ, ಅದ್ರ ಬ್ಯಾಕ್ ಸೈಡ್ ಇಂದ ರಮಣಪಾಯ ಹಾಲ್ ಇಂದ ಆ ಸೈಡ್ ಅಲ್ಲಿ ವೆಹಿಕಲ್ಗಳು ತುಂಬಾ ಫಾಸ್ಟ್ ಆಗಿ ಬರ್ತದೆ. ಮತ್ತೆ ಅಲ್ಲಿ ಜಾಸ್ತಿ ಇದ್ದ ಕಾರಣ ತುಂಬಾ ವೆಹಿಕಲ್ಗಳು ಸ್ಪೀಡ್ ಆಗಿ ಬರ್ತದೆ. ಅಲ್ಲಿಂದ ಹಂಪ ಹಾಕ್ಬೇಕು. ಮತ್ತೆ CC ಕ್ಯಾಮರಾದ ವ್ಯವಸ್ಥೆ ಮಾಡ್ಬೇಕು ಸರ್. ರಾತ್ರಿ ತುಂಬಾ ಲೈಟ್ ಮತ್ತೆ ನಿರ್ಜನ ಪ್ರದೇಶ. ಹಾಗಾಗಿ ಅಲ್ಲೊಂದು CC ಕ್ಯಾಮರಾ ಹಾಕಿದ್ರೆ ಒಂದು ಒಳ್ಳೆದಿತ್ತು. ಒಂದು 2 ಹಂಪು ಮತ್ತೆ ಒಂದು CC ಕ್ಯಾಮರಾದ ವ್ಯವಸ್ಥೆ. ಓಕೆ, ರೈಟ್. ನಾವು ಹಂಪನ್ನ ನಾವು ಪರಿಶೀಲನೆ ಮಾಡಿದ್ವಿ. ಅದರ ಅವಶ್ಯಕತೆನ ನಾವು ಟ್ರಾಫಿಕ್ ಆಫೀಸರ್ಸ್ ಕಳಿಸ್ಕೊಡ್ತೀನಿ. ಅದರ ಪರಿಶೀಲನೆ ಮಾಡಿ ಅವಶ್ಯಕತೆ ಇದ್ದರೆ ಅಲ್ಲಿ ಹಾಕಿಸ್ತೀವಿ. ಒಂದು ಅವಶ್ಯಕತೆ ಉಂಟು ಸರ್. ಈಗ ನಮ್ಮ ಆಫೀಸರ್ಸ್ ಕಳಿಸ್ಕೊಡ್ತೀನಿ. ಸ್ಪಾಟಿಗೆ ಬರ್ತಾರೆ ಇವತ್ತು ನಾಳೆಯಲ್ಲಿ. ಆಯ್ತು, ಬಂದು ಪರಿಶೀಲನೆ ಮಾಡ್ತಾರೆ. ಆಯ್ತು.
ಆಯ್ತು. ಪರಿಶೀಲನೆ ಮಾಡಿ ಅದರ ಬಗ್ಗೆ ಕ್ರಮ ಕೈಗೊಳ್ತಾರೆ. ಒಂದು. ಎರಡನೇದು CCTV ಗೆ ನಾವು ಕೆಲವೊಂದು ಐಡೆಂಟಿಫೈ ಮಾಡ್ತಾ ಇದ್ದೀವಿ, ಕೆಲವೊಂದು ಪ್ಲೇಸಿಗೆ ಹಾಕ್ತಾ ಇದ್ದೀವಿ. ಆಯ್ತು ಸರ್, ಆಯ್ತು. ಓಕೆ. 10,000 KMC ಹಾಸ್ಪಿಟಲ್ನ ಹಿಂಭಾಗ 6th ಕ್ರಾಸ್ 6ನೇ ಕ್ರಾಸ್ ರೋಡ್, ಅದು ಮಣಿಪಾಲ್ ಸ್ಕೂಲಿಗೆ ಹೋಗ್ತಾರೆ ರೋಡು. ಅದು ರೋಡಿನ ಎರಡು ಸೈಡಲ್ಲಿ ಸರ್ ಪಾರ್ಕಿಂಗ್ ಮಾಡ್ತಾರೆ ಗಾಡಿ, ಮರಿ ಏನಾದ್ರು ಇರ್ತದೆ ಅದನ್ನು ಟ್ರಾಫಿಕ್ ಎಲ್ಲ ಬ್ಲಾಕ್ ಆಗ್ತದೆ. ಟೂ ಸೈಡ್ ಪಾರ್ಕಿಂಗ್ ಮಾಡ್ತಾರೆ. ಹೌದು ಸರ್, ಎರಡು ಕಡೆ ಸರ್, ಮೊದಲು ಒಂದು ಸೈಡ್ ಮಾಡ್ತಿದ್ರು, ಈಗ ಎರಡು ಕಡೆ ಸರ್. ಓಕೆ, ರೈಟ್, ಸರಿ. ಹಾಗೆ ಫುಲ್ ಟ್ರಾಫಿಕ್ ಬ್ಲಾಕ್ ಆಗ್ತದೆ, ಹೋಗ್ಲಿಕ್ಕೆ ಎಲ್ಲ ತೊಂದರೆ ಆಗ್ತಾ ಇದೆ. ನಾನು ಅಟೆಂಡ್ ಮಾಡಿಸ್ತೀನಿ ಮೀಟಿಂಗ್ ಇವತ್ತು. ಆಯ್ತು ಓಕೆ. ಸರ್ ಕಂಪ್ಲೇಂಟ್ ಮಾಡ್ಲಿಕ್ಕೆ ಸರ್ ಬರ್ತಿದ್ದೊಂದು. ಹೇಳಿ. ಸರ್ ರೂಟ್ ನಂಬರ್ 51B ವಾನ್ ಬಸ್ 51B. ಕೊಟ್ಟಾರ ಟು ಕೋಣಾಜೆ ಸರ್. ಕೊಟ್ಟಾರೆ ಟು ಕೋಣಾಜ. KA 19B 7564. ಇನ್ನೊಂದ್ಸರಿ ಹೇಳಿ ನಂಬರು. ಏನು ಸರ್? ನಂಬರ್ ಹೇಳಿ ಇನ್ನೊಂದ್ಸರಿ. KA 19B ಹೇಳಿ. 7574. ರೂಟ್ ನಂಬರ್ 51B. ಸರ್ ಅದು ನಮಗೆ ರಾತ್ರಿ 8 ಗಂಟೆಗೆ ಡ್ಯೂಟಿಗೆ ಬರುವ, ಕೊಟ್ಟಾರದಿಂದ ಡ್ಯೂಟಿಗೆ ಬರುವ ಇದು ಕಟ್ ಮಾಡಿದ್ದಾರೆ ಸರ್ ಸ್ಲಿಪ್ಪು. ನಮಗೆ ಕಷ್ಟ ಆಗ್ತದೆ ಸರ್. ಇಲ್ಲಿ ನಾವೆಲ್ಲ ಅಂಗಡಿಗೆಲ್ಲ ನಮಗೆ 7:30 ನಂತರ ಕೆಲಸ ಬಿಡುವುದು ಸರ್. ನಾವೆಲ್ಲ ಅದೇ ಬಸ್ಗೆ ಹೋಗ್ಬೋದು ಸರ್. ನಮ್ಗೆ ಈಗ ಕಷ್ಟ ಆಗ್ತದೆ ಸರ್ ಅಲ್ಲಿಂದ ಹೋಗ್ಲಿಕ್ಕೆ. ನಮ್ಗೆ ಇಲ್ಲ ಅಂದ್ರೆ ಅದು ನಮ್ಗೆ ನೀರಿಂದ 40 ರೂಪಾಯಿ ಕೊಟ್ಟು ರಿಕ್ಷಾಕ್ಕೆ ಹೋಗ್ಬೇಕು ಸರ್ ಡೈಲಿ. ಓಕೆ, ಸರಿ. ತಪ್ಪುದಿಲ್ಲ ಸರ್, ಏನು ನಾವು ಆ ಬಸ್ನವ್ರಿಗೆ ಕರೆಸಿ ಮಾತಾಡ್ತೀವಿ. ಓಕೆ ಸರ್, ಓಕೆ ಓಕೆ, ಥ್ಯಾಂಕ್ ಯು. ಇದಕ್ಕೆ ಯಾರು ಬರಲಿಲ್ಲ ಬಸ್ನವರು? ಲಾಸ್ಟ್ ವೀಕ್ ಬನ್ನಿ, ಈ ಸಲ ಬಂದಿಲ್ಲ. ಬರಲಿಲ್ಲ. ಮತ್ತೆ ಲಾಸ್ಟ್ ಟೈಮ್ ಬಂದಿಲ್ಲ, ಈ ಸಲ ನಿಶಾ ಅಂತೇಳಿ ಕುಳಾವಿಂದ ಬಂದಿದೆ ಸರ್. ಕೊಡಿ. ಹಲೋ. ಹಲೋ. ಹಾಂ ಸರ್, ನಮಸ್ತೆ. ನಾವು ನಮಸ್ಕಾರ, ಹೇಳಿ. ಹಾಂ ಸರ್, ನಾವಿಲ್ಲಿ ಜಾಬ್ ಮಾಡ್ತಾ ಇದ್ದೀನಿ ಕುಳಾಯಲ್ಲಿ. ನಾನು ಜಾಬಿಗೆ ಬರ್ತಾ ಇದ್ದೇನೆ. ನಾನು ಡೈಲಿ ಬರ್ತಾ ಇದ್ದೀನಿ. ಈಗ ಬಸ್ ಜಾಬ್ ಮಾಡಿದ್ದೆ, ಬೇರೆ ಬಸ್ಸಲ್ಲಿ ಬರ್ತಾ ಇದ್ದೇನೆ. ಬೇರೆ ಬಸ್ಸಲ್ಲಿ ಬಂದು ಹೇಳ್ತಾರೆ ಜಾಬ್ ಅಂತ ಹೇಳ್ತಾರೆ. ಜಾಬ್ ಅಂತ ಹೇಳ್ತಾರೆ, ಹೆಸರುಗಳಿಗೆ ಜಾಬ್ ಮಾಡಿ ಹೇಳ್ತಾರೆ. ಆಗ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸಂಜೆ ಕೂಡ ಆಗುತ್ತೆ. ನಾವು ಡೈಲಿ ಹೋಗೋ ಬಸ್ ಮಿಸ್ ಆಗಿದೆ, ಬೇರೆ ಬಸ್ ಜಾಬ್ ಮಾಡೋದು ಹೋಗ್ತಾರೆ. ತುಂಬ ಪ್ರಾಬ್ಲಮ್ ಆಗ್ತಿತ್ತು, ಬಸ್ ತುಂಬ ಪ್ರಾಬ್ಲಮ್ ಆಗ್ತದೆ. ಯಾವುದು ರೂಟ್ ಯಾವುದದು? ಇದು ಕುಳಾಯಿ ಗೋಕುಲ ಸರ್, ಕುಳಾಯಿ. ಕುಲಾಯಿ. ನನಗೆ ಈಗ ನಮ್ಮ ಹತ್ರ ಇನ್ನೊಂದು ಆಫೀಸಲ್ಲಿ ಇನ್ನೊಂದು ವರ್ಕ್ ಮಾಡ್ತಾ ಇದ್ದಾರೆ, ಅವರಿಗೆ ಕೂಡ ಇವತ್ತು ಅದೇ ಪ್ರಾಬ್ಲಮ್ ಆಗ್ತದೆ. ಅವ್ರ ಕೂಡ ಹೇಳಿದ್ರೆ ಬಸ್ ಅವರಿಗೆ ಸ್ಟಾಪ್ ಮಾಡಲ್ಲ, ನೀವು ಬೇಕಾದ್ರೆ ಬೇರೆ ಬಸ್ಸಲ್ಲಿ ಬನ್ನಿ ಅಂತ ಹೇಳ್ತಿದ್ದಾರೆ. ಅವರಿಗೆ ಕೂಡ ಅದೇ ರೀತಿ ಪ್ರಾಬ್ಲಮ್ ಆಗಿದೆ ಇವತ್ತು. ಓಕೆ, ನಾವು ರೂಟ್ ಬಸ್ನವ್ರಿಗೆ ಕರೆಸಿ ಮಾತಾಡ್ತೀವಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಅಂದ್ರೆ 10th ಅಲ್ಲಿ ಟ್ಯೂಷನ್ ಸೆಂಟರ್ ಬರ್ತಾರಲ್ಲ ಮಕ್ಕಳು, ಅದೆಲ್ಲ 10th ಮಕ್ಕಳು 2 ವೀಲರ್ ಅಲ್ಲಿ ಬರುದು. ಬರ್ತಂದ್ರೆ ಹೇಗೆ ಅಂದ್ರೆ ಸ್ಪೀಡ್ ಬರ್ತಾರೆ ಒಮ್ಮೊಮ್ಮೆ ದಾರಿಯಲ್ಲಿ ಹೋಗ್ಲಿಕ್ಕೆ. ಮತ್ತೆ ನಿನ್ನೆ ಹಾಗೆ ಒಂದು ಹುಡುಗಿ 10th ಅಲ್ಲಿಗೆ ಬರುದು ಹುಡುಗಿ ಸ್ಕೂಟ್ರಲ್ಲಿ ಬರ್ತಾ ಇದ್ದಾಗೆ ದಾರಿಯಲ್ಲಿ ಹೋಗುವ ಹುಡುಗಿ ಒಬ್ಬರಿಗೆ ತಾಗಿಸಿ ಅವ್ರು ಬಿದ್ದಿದ್ದಾರೆ, ಆ ಹುಡುಗಿ ಸಹ ಬಿದ್ದಿದ್ದಾಳೆ ಗಾಡಿಯಿಂದ. ಎಲ್ಲಿಗೆ? ಅಟ್ಟಾವರದಲ್ಲ ಇದು? ಅಟ್ಟವರ ನ್ಯೂ ರೋಡಲ್ಲಿ. ಅಟ್ಟಾವರ ನ್ಯೂ ರೋಡಲ್ಲಿ. ಓಕೆ, ನಾವು ಅಲ್ಲಿ ಸ್ವಲ್ಪ ಪೊಲೀಸ್ ಪೆಟ್ರೋಲಿಂಗ್ ಮಾಡಿಸ್ತೀನಿ ಅಲ್ಲಿ. ಹಲೋ, ನಮ್ಮ ಮುತ್ತಪ್ಪಗುಡಿ ರೈಲ್ವೆ ಸ್ಟೇಷನ್ ರೋಡಲ್ಲಿ ಫುಲ್ ರೋಡಲ್ಲಿ ಆಟೋ ಪಾರ್ಕ್ ಮಾಡಿ ಮತ್ತೆ ಒನ್ ವೇಯಲ್ಲಿ ಗಾಡಿ ಬರ್ತಾ ಇರ್ತದೆ ಸರ್. ಒನ್ ವೇದಲ್ಲಿ ಗಾಡಿ ಬರ್ತದೆ, ಆಟೋಗಳು ರೋಡಲ್ಲಿ ಆಟೋ ರೋಡಲ್ಲಿ ಪಾರ್ಕಿಂಗ್ ಫುಲ್ ಬೆಳಿಗ್ಗೆಯಿಂದ ಸರ್ ಮಧ್ಯಾಹ್ನ ಸಂಜೆವರೆಗೆ ಸರ್ ಫುಲ್ ಅಲ್ಲಿ ಆ ಹೋಟ್ಲ್ ಹತ್ರ ಫುಲ್ ಪಾರ್ಕಿಂಗ್ ಯಾವ ರೋಡಲ್ಲಿ ಇರ್ತದೆ. ಮತ್ತೆ ಒನ್ ವೇಯಲ್ಲಿ ಗಾಡಿ ಬರ್ತಾ ಇರ್ತದೆ ಫುಲ್. ಓಕೆ, ರೈಟ್, ಸರಿ. ರೆಡಿ ಇದು ಮಾಡ್ತೀನಿ, ಟ್ರಾಫಿಕ್ ಅಂದ್ರೆ ಕಳಿಸ್ಕೊಂಡು ಕೊಡ್ತೀವಿ. ಸರ್, ಇದು ರಸ್ತೆ ಬಗ್ಗೆ ಬ್ಯಾರಿಕೇಡ್ಗಳೆಲ್ಲ ಬಿದ್ದಿರ್ತವೆ ಸರ್. ಪೊಲೀಸ್ ಚೆಕ್ ಪೋಸ್ಟ್ಗಳೆಲ್ಲ ಟ್ರಾಫಿಕ್ ಇದ್ದು ಕೆಲವೊಂದು ಕುರ್ಚಿ ಕಾಣಲಿ ಕೆಲವೊಂದು ಪ್ಲೇಸ್ಗಳಲ್ಲಿ ಉಪಯೋಗ ಬಾರದೆ ಕೆಳಗೆ ಬಿದ್ದಿರುತ್ತವೆ. ಮತ್ತೆ ಕೆಲವೊಂದು ಫುಟ್ಪಾತ್ಗಳ ಮೇಲೆ ಪಾರ್ಕಿಂಗ್ ವ್ಯವಸ್ಥೆ ನಡೀತಾ ಇದೆ. ಹಾಗೆ ನಿಮ್ಗೆ ತಿಳಿಸುವ ಅಂತ ಕಾಲ್ ಮಾಡಿದ್ವಿ ಸರ್. ಓಕೆ, ಅದು ಸ್ವಲ್ಪ ಬ್ಯಾರಿಕೇಡ್ಗೆ ರಸ್ತೆಯಲ್ಲಿ ಪಿಕೆಟಿಂಗ್ ಜಾಸ್ತಿ ಹಾಕಿದ್ದೀವಿ ಇವಾಗ. ಆಗ ಬ್ಯಾರಿಕೇಡ್ ಜಾಸ್ತಿ ಹಾಕಿದ್ದೀವಿ, ಮಳೆ ಗಾಳಿಗೆ ಬಿದ್ದಿರ್ಬೋದು. ಬಟ್ ಆದರೂ ಕೂಡ ನಂಬರ್ಗೆ ಹೇಳ್ತೀನಿ, ಈ ಬಿದ್ದವನ್ನೆಲ್ಲ ಇಮಿಡಿಯೇಟಾಗಿ ತೆಗೆದು ಸೈಡಿಗೆ ಕರೆಕ್ಟಾಗಿ ಇಡಲಿಕ್ಕೆ ರಸ್ತೆಯಲ್ಲಿ. ಸರ್, ಮತ್ತೆ ಕೆಲವೊಂದು ಈಗ ಪೈಂಟ್ ಎಲ್ಲ ಆಗಿಲ್ಲ ಸರ್, ಪೇಂಟ್ ಆಗಿದೆ, ಮುರಿದು ಬಿದ್ದಿರೋದು ಅಂತದ್ದೆಲ್ಲ ಇದೆ. ನಾವು ಬೇಕಿದ್ರೆ ನಿಮ್ಗೆ ಬೇಕಾದ್ರೆ ಕಾಂಟ್ಯಾಕ್ಟ್ ಆಗ್ತೀವಿ ಸರ್. NGO ಕಡೆಯಿಂದ ಏನಾದ್ರು ಅದಕ್ಕೆ ಪೇಂಟಿಂಗ್ ಮಾಡುವಂತ ಕೆಲಸ ಏನಾದ್ರು ಮಾಡಬಹುದು ಇದ್ರೆ ಕೊಟ್ರೆ ನಾವು ಮಾಡಿಸ್ತೀವಿ. ಯಾಕಂದ್ರೆ ಓಕೆ, ಕೆಲಸ ಮಾಡುದು. ನಿಮ್ಮ ನಂಬರ್ ಕೊಟ್ಟರೆ ನಾವು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ನೀವು ನಂಬರ್ ಕೊಡ್ತೀರಾ?
ನಂಬರ್ ಬರ್ಕೊಳ್ತೀವಿ ಸರ್. ಹೇಳಿ. ನಮ್ಮ ನಂಬರ್ 1 ಸೆಕೆಂಡ್ 1 ಮಿನಿಟ್. 7 ಹಲೋ 72 72 59 72 72 ಹಾಂ 59 59 59 59 59 62 62 59 59 62 ಎಂತ ನಂಬರ್ ಅಲ್ಲಿ ತಗೊಳ್ಳಿ. ಹಲೋ ಹಲೋ ಸರ್, ಇದು ನಮ್ಮ ನಂಬರ್, ನಮ್ಮ ಇದ್ರ ನಂಬರ್ ಕೊಡ್ತೀನಿ. ಹಲೋ ಹಾಂ ಹೇಳಿ. ನಮ್ಮ ಸಂಸ್ಥೆ ನಂಬರ್ ಇದೆ. ಹಲೋ ಹೇಳಿ, ನಂಬರ್ ಹೇಳಿ. 72 72 ಹಲೋ ಕೇಳ್ತದೆ ಹೇಳಿ ಮೊಹಮ್ಮದ್ ಆಸಿಫ್. ಇದು ನಾನು ಕಾಟಿಪಳ್ಳ ಸೆಕೆಂಡ್ ಬ್ಲಾಕಿಂದ ಮಾತಾಡೋದು. ಹಾಂ ನೂರುಲುದ ಅಂತ ಒಂದು ಸ್ಕೂಲ್ ಇದೆ, ನನ್ನ ಮಕ್ಕಳು ಅಲ್ಲಿ ಕಲಿತಿದ್ದಾರೆ. ಯಾವುದು? ನೂರಲ್ಲ? ನೂರುಲುದ. ಹಾಂ ನೂರ್ಲುದ. ಹಾಂ ಅಲ್ಲೇ ಶಾಲೆ ಬಾಗಿಲು ಕಡೆ ಹೊರಗಡೆ ಮೀನು ವ್ಯಾಪಾರ ಮತ್ತು ಕೆಲವು ಟೆಂಪೋ ನಿಲ್ತದೆ. ನಮ್ಗೆ ಮಕ್ಳಿಗೆ ಶಾಲೆಗೆ ತುಂಬಾ ಕಷ್ಟ ಆಗ್ತಿದೆ ಸರ್. ನಾವು ಆಲ್ರೆಡಿ ಅವ್ರಿಗೆ ಎಜುಕೇಶನ್ ಅಲ್ಲಿ ಹೇಳಿದ್ದಾರೆ, ಅವ್ರು ಯಾವುದೇ ಇದು ತೆಗಿಯೋದಿಲ್ಲ. ಅವ್ರು ಹೇಳ್ತಾರೆ ಊರವರು ನಮ್ಗೇನ್ ಮಾಡಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಏನು ಮಾಡಬೇಕು ಅಂತ ಹೇಳ್ತಾರೆ ನೀವು? ಅಲ್ಲಿ ವ್ಯಾಪಾರ ಹೇಳಿದ್ರೆ ಮಳೆ ಬರುವಾಗ ನಮ್ಮ ಮಕ್ಳಿಗೆ ಒಳಗೋಗೋಕೆ ಚಾನ್ಸೇ ಆಗಲ್ಲ. ಭಾರಿ ಕಷ್ಟದಿಂದ ಒಳಗೋಗ್ತಾರೆ ಹೆಣ್ಮಕ್ಳು. ನಮ್ಗೆ ಅಲ್ಲಿಂದ ಒಂದ್ ಸ್ವಲ್ಪ ತೆರವು. ನಾವು ಅವ್ರಿಗೆ ವ್ಯಾಪಾರ ಮಾಡ್ಬೇಡಿ ಅಂತ ಹೇಳುದಲ್ಲ, ಆ ಇದ್ರಲ್ಲಿ ನಮ್ಗೆ ಸ್ವಲ್ಪ ಜಾಗ ಕೊಟ್ಟು ಮತ್ತೆ ಎಲ್ಲಿ ಬೇಕಾದ್ರೂ ವ್ಯಾಪಾರ ಮಾಡ್ಲಿ. ಮಕ್ಳು ತುಂಬಾ ಹೆಣ್ಮಕ್ಳು ಸರ್. ಒಂದು ಕೆಲಸ ಮಾಡಲಿ, ಸ್ಕೂಲ್ನವ್ರು ಬಂದು ನನಗೆ ನಮಗೆ ಅಪ್ರೋಚ್ ಮಾಡಿದ್ರೆ ಅವ್ರಿಗೆ ಅಡೆತಡೆ ಎಲ್ಲಿದೆ, ನಾವು ಅದು ರೋಡ್ ಅಡೆತಡೆ ಇದ್ರೆ ನಾವು ತೆಗಿಸ್ತೀನಿ. ಓಕೆ ಸರ್. ಪ್ರಾಬ್ಲಮ್ ಹೇಳಿದ್ರೆ ಇಲ್ಲಿ ಸ್ಕೂಲ್ನವ್ರಿಗೂ ನಾನು ಹೇಳಿದೆ, ಇಲ್ಲಿ ಅಲ್ಲ ಸ್ಕೂಲ್ನವ್ರಿಗೆ ರೋಡ್ ಅಲ್ಲಿ ರಸ್ತೆಗೆ ಅಡೆತಡೆ ಮಾಡಿದ್ರೆ ಅವರು ಅಂಗಡಿಯವರು ನಾವು ತೆಗಿಸ್ತೀವಿ. ಆದ್ರೂ ಕೂಡ ನಮ್ಮವ್ರು ಬಂದು ನೋಡ್ತಾರೆ ಅಲ್ಲಿ. ಟೆಂಪೋದಲ್ಲಿ ಬಂದು ಮೀನ್ ವ್ಯಾಪಾರ ಮಾಡ್ತಾರೆ ಮತ್ತು ಟೆಂಪೋ ನಿಲ್ಲಿಸ್ತಾರೆ ಹೊರಗಡೆ. ಓಕೆ, ನಾ ರಸ್ತೆಗೆ ಅಡೆತಡೆ ಮಾಡೋದಿದ್ರೆ ನಾನು ನಮ್ಮವ್ರಿಗೆ ಹೇಳಿದ್ದು ನಾವು ತೆಗಿಸ್ತೀನಿ ಅಲ್ಲಿಂದ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಸ್ಸಿಗೆ ಸ್ಟಾಪ್ ಕೊಡ್ತಾ ಇಲ್ವಾ? ಇಲ್ಲ ಸರ್, ಇಲ್ಲ. ಇವತ್ತು ಸಾರಾ ಬಸ್ ಅಲ್ಲಿ ಬಂದದ್ದು, ನಾನು ಇಷ್ಟವರೆಗೆ ಕೊಡ್ತಿದ್ರು. ಅವರಿಗೆ ನನಗೆ ಗೋಕರ್ಣದಲ್ಲಿ ಇಳಿಬೇಕು ಸ್ಟಾಪ್. ಓಕೆ, ಯಾವ ಬಸ್ ಹೇಳಿ ಅದು? ಇವತ್ತು ಸಾರಾ ಬಸ್, ಸಾರಾ ಲೋಕಲ್ ಬಸ್. ಓಕೆ, ರೈಟ್, ಸರಿ. ಸರ್, ಎಂತ ಗೊತ್ತಾ, ನನಗೆ ಗೋಕರ್ಣದಲ್ಲಿ ಸ್ಟಾಪ್ ನಿಜವಾಗಿ. ಅವ್ರು ಹೇಳ್ತಿದ್ದಾರೆ ಇವಾಗ ಕಂಡಕ್ಟರ್ ಪುಳೆಯಲ್ಲಿ ಇಲ್ಲದಿದ್ರೆ ಬೇರೆ ಬಸ್ಸಲ್ಲಿ ಬನ್ನಿ, ನಮ್ಗೆ ನಿಮ್ಗೆ ಅಡ್ಜಸ್ಟ್ ಆಗುದಿಲ್ಲ ಅಂತ ಹೇಳ್ತಿದ್ದಾರೆ. ಆಗ ತೊಂದರೆ ಆಗ್ತಾ ಉಂಟು ಸರ್ ನನಗೆ ತುಂಬಾ. ಓಕೆ, ಆ ಬಸ್ನವ್ರಿಗೆ ನಾವು ಹೇಳ್ತೀನಿ. ಆಯ್ತು, ಗಾಡಿ ತೊಂದರೆ ಆಗ್ತಾ ಉಂಟು. ಪುಳೆಯಲ್ಲಿ ಬೇಕಿದ್ರೆ ನಡೆಸಿಕೊಂಡು ಬನ್ನಿ, ಇಲ್ಲದಿದ್ರೆ ಬೇರೆ ಬಸ್ ಉಂಟಲ್ಲ ಅದ್ರಲ್ಲಿ ಬನ್ನಿ ಅಂತ ಹೇಳ್ತಿರ್ತಾರೆ. ಓಕೆ, ರೈಟ್, ಸರಿ, ನಾವು ಆ ಬಸ್ನವ್ರಿಗೆ ಹೇಳ್ತೀವಿ. ಅದು ಮಕ್ಕ 3 ನಂಬರ್ ಅಲ್ಲಿ ಭಾರಿ ಜೋರುಂಟು ಸರ್. ಎಲ್ಲಿ? ದುರ್ಗಾಮಗಲದಿಂದ ಬೊಕ್ಕಪಟ್ಟಣ ಚರ್ಚ್ ಸಿಂಗಸರೆಲ್ಲ ಜಾಸ್ತಿ ಆಡ್ತಿದ್ದಾರೆ. ಭಾರಿ ಎಲ್ಲಿ ಆಡ್ತಾರೆ? ಮಟ್ಕ ಎಲ್ಲಿ? ಅಂಗಡಿಯಲ್ಲಿ ಬರೀತಾರೋ ಅಥವಾ ಎಲ್ಲಿ? ಅಲ್ಲ, ರಿಕ್ಷಾದಲ್ಲೆಲ್ಲ ಬರೀತಾರೆ. ರಿಕ್ಷಾದಲ್ಲಿ? K19C 169 ರಿಕ್ಷಾದಲ್ಲಿ. ಒಂದು ನಿಮಿಷ KA19C 169 ಆಟೋದಲ್ಲಿ ಇದಾ? ಮತ್ತೆ K19 7111 7111. ಕೆಲವು ರಿಕ್ಷಾದಲ್ಲಿ ಬರೀತಾರೆ. ಅದನ್ನ 2 ರಿಕ್ಷಾ ನಂಬರ್ ಕೊಟ್ಟೆ ನಾನು. ಹಾಂ ಹೇಳಿ. ನಂದೊಂದು, ನಾನೊಬ್ಬ ಹಿರಿಯ ನಾಗರಿಕ. ನಮ್ಗೆ ಉಡುಪಿ ಕಾರ್ಕಳಗೆ ಹೋಗುವಾಗ ಮೊದಲು ಜ್ಯೋತಿ ಸರ್ಕಲ್ ಅಲ್ಲಿ ಬಸ್ ಸ್ಟಾಪ್ ಇತ್ತು, ಅದನ್ನು ಬಲ್ಮಟ್ಟ ಮಾಡಿದ್ದಾರೆ. ನಮ್ಗೆ ಸ್ವಲ್ಪ ಕಷ್ಟ ಆಗ್ತದೆ ಒಂದು ಅದನ್ನೊಂದು. ಮತ್ತೆ ನಾವು ಹಿರಿಯ ನಾಗರಿಕರಿಗೆ ಬಸ್ಸಿನಲ್ಲಿ ಈಗಲೂ ಯುವಕರು ಕುತ್ಕೊಂಡು ನಮ್ಗೆ ಬೋರ್ಡ್ ಹಾಕಿದ್ದಾರೆ. ಇಲ್ಲದಿದ್ರೆ ನಮ್ಗೆ ಅದು ಸಮಾಧಾನ ಆಗ್ತಿತ್ತು, ಮನಸ್ಸಿಗೆ ನೋವಾಗ್ತದೆ. ಅವಕಾಶ ಇದ್ರೂ ನಮ್ಗೆ ಅದನ್ನು ಅನುಭವಿಸಲಿಕ್ಕೆ ಆಗುದಿಲ್ಲ. ಆ ಬಗ್ಗೆ ಮತ್ತೊಂದು, ರಸ್ತೆಯಲ್ಲಿ ನೀವು ಪಲ್ಮಟದಿಂದ ಕಂಡನಾಡಿ ಬರುವ ಇದರಲ್ಲಿ ವೆಹಿಕಲ್ ಬಸ್ಸು ಕೆಲಸ ಹೋಗ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಏರಿಯಲಿಲ್ಲ. ಇದು ವೈಟ್ ಇದುಂಟಲ್ಲ, ಎಲ್ಲಿ ಹೇಳಿ? ಮಾರ್ಗಕ್ಕೆ 2 ದ್ವಿಪಥದಲ್ಲಿ ಇದು ಹೇಳಿರ್ತಾರಲ್ಲ, ವೈಟ್ ಪ್ರಿಂಟ್ ಹಾಗೆ ಇರೋದಿದ್ರಿಂದ ಎಲ್ಲ ನಿಲ್ತಾರೆ ಅಲ್ಲೇ. ಮತ್ತು ಇದಿಲ್ಲ, ಫುಟ್ಪಾತ್ ಇಲ್ಲ. ನಮ್ಮ ಹಂಪನಹಟ್ಟಿ ಸರ 1-2 ಕಿಲೋಮೀಟರ್ ಫುಟ್ಪಾತ್ ಇಲ್ಲ. ಅದಕ್ಕೆ ಸ್ವಲ್ಪ
ನೀವೊಂದು ರಿಪೋರ್ಟ್ ಸಂಬಂಧಪಟ್ಟವರಿಗೆ ಹಾಕಿದ್ರೆ ಒಂದು ಪ್ರಯೋಜನ ಆಗ್ಬೋದು. ನಾವು ಎಲ್ಲ ಕಾರ್ಪೊರೇಷನ್ ಅಂತ ಅದು ಏನು ಪ್ರಯೋಜನ ಆಗುದಿಲ್ಲ. ಇದೊಂದು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಒಳ್ಳೆಯಿತ್ತು. ಇದರ ಕಾರ್ಪೊರೇಷನ್ ಅವ್ರ ಜೊತೆಗೆಲ್ಲ ನಾವು ಮೀಟಿಂಗ್ ಮಾಡ್ತಾ ಇದ್ದೀವಿ, ಇವತ್ತಿದೆ, ಅದರಲ್ಲಿ ವಿಷಯ ತರ್ತೀವಿ ಇವತ್ತು. ಸರ್ ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ನಮ್ಮ ಬಸ್ಸಿನವರು ದುಬಾರಿ ಟಿಕೆಟ್ ತೆಗಿತಾರೆ ಸರ್. ಸ್ಟೇಟ್ ಬ್ಯಾಂಕ್ ಅಂತ ಸುಲ್ತಾನ್ ಬತ್ತರಿಗೆ ಇದು ಬರೀ 3.5 ಕಿಲೋಮೀಟರ್ ಸರ್. ಈ 3.5 ಕಿಲೋಮೀಟರ್ಗೆ 10, 9, 8 ರೂಪಾಯಿ ತಗೊಳ್ತಾರೆ ಸರ್. 3.5 ಕಿಲೋಮೀಟರ್ಗೆ 3.5 ಕಿಲೋಮೀಟರ್ಗೆ 10, 9, 8 ತಗೊಳ್ತಾರೆ. 8 ನಿಮಿಷಕ್ಕೆ ಬರ್ತಾರಾ? ಹೌದು, ಅದು ಇಲಾಖೆಯವರೇ RTO ಅವರೇ ನೀವೊಂದು ಫಿಕ್ಸ್ ಮಾಡ್ಬೇಕು ಸರ್. ಯಾಕಂದ್ರೆ 27 ನಂಬರ್ ಇಲ್ಲಿಗೆ ಮಂಗಳತೆಗೆ 8 ಮತ್ತು 7 ರೂಪಾಯಿ ಮಾತ್ರ ಅವರಿಗೆ ಎರಡೇ ಸ್ಟೇಜ್ ಇರುವುದು. ಇಲ್ಲಿ 3 ಕಿಲೋಮೀಟರ್ಗೆ 9, 10, 8 ತಗೊಳ್ತಾರೆ ಸರ್. ಇಲ್ಲಿ 7 ಇದ್ರೆ ಇವರ ಬಸ್ಸಿನಲ್ಲಿ 8. ಸ್ಟೇಟ್ ಬ್ಯಾಂಕಿನಿಂದ ತಲಪಾಡಿಗೆ ಇರುವುದು ಸರ್ 15 ರೂಪಾಯಿ. ಸ್ಟೇಟ್ ಬ್ಯಾಂಕಿನಿಂದ ಕಾವೂರಿಗೆ ಇರುವುದು 12 ರೂಪಾಯಿ. ನಾವು ಮರಕಡವರೆಗೆ ಹೀಗೆಲ್ಲ ಇರುವಾಗ ಪಣಂಬೂರಿಗೆ 13 ರೂಪಾಯಿ ತಗೊಳ್ತಾರೆ. ಪಣಂಬೂರಿಗೆ ಹೀಗೆಲ್ಲ ಇರುವಾಗ ಇಷ್ಟು ಕಡಿಮೆ ಡಿಸ್ಟೆನ್ಸ್ಗೆ ಅವರು ಎಷ್ಟು ದುಬಾರಿ ಕೆಲಸ ತಗೊಳ್ಳೋದು ತಪ್ಪಲ್ಲ ಸರ್. ಇದು ಯಾವಾಗಿಂದ ಇದು ರೇಟ್ ಫಿಕ್ಸ್ ಮಾಡಿದ್ರೆ RTOದವರು ರೇಟ್ ಫಿಕ್ಸ್ ಮಾಡಿರ್ತಾರೆ. ನೀವು ಯಾವ್ದು ಬಸ್ಸಲ್ಲಿ ಇದು ಮೊದಲಿಂದನೂ ಇದೇ ರೇಟ್ ಒಂದೇ ಬಸ್ಸಲ್ಲಿ ಇದೆಯೋ ಅಥವಾ ರೇಟ್ ಹೆಚ್ಚು ಕಡಿಮೆ ಮಾಡಿದ್ದಾರೆ ಈ ನಡುವೆ ಏನಾದರೂ? ಇಲ್ಲ, ಅದೇ ಅವರು ಸೇಮ್ ಅಷ್ಟೇ ತಗೊಳ್ಳೋದು. ಈಗ ಮೊದಲಿಂದದು ರೇಟ್ ಫಿಕ್ಸೇಷನ್ RTOದವ್ರು ರೇಟ್ ಫಿಕ್ಸ್ ಮಾಡಿದ್ದಾರೆ ಎಲ್ಲ ಕಡೆ. ಅವ್ರು ರೇಟ್ ಫಿಕ್ಸ್ ಮಾಡಿದ್ದಕ್ಕೆ ಈ ನಡುವೆ ಯಾರಾದರೂ ಹೆಚ್ಚು ತಗೊಂಡ್ರೆ ನನಗೆ ಕಂಪ್ಲೇಂಟ್ ಕೊಡ್ಬೋದು ನೀವು. ರೇಟ್ ಫಿಕ್ಸ್ ಮಾಡಲ್ಲ, ಇವರೇ ಮಾಡಿಕೊಡೋದು ಸರ್. ಇಲ್ಲ 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 RTOದಲ್ಲಿ ಇದು ರೇಟ್ ಫಿಕ್ಸ್ ಆಗಿದೆ. ಇವತ್ತು ನೋಡಿ ಡಿಸ್ಟೆನ್ಸ್ ಎಷ್ಟು ಡಿಸ್ಟೆನ್ಸ್ 3.5 ಕಿಲೋಮೀಟರ್ಗೆ ಎಷ್ಟಾಗ್ತದೆ. ಈಗ ಅಷ್ಟು ದೂರದ ಬಸ್ಸಿನವರು ಅಷ್ಟು ಕಡಿಮೆ ರೇಟ್ ತಗೊಳ್ಳೋದು. ಓಕೆ, ನೀವು ಹೋಗಿ ಕೆಲಸ ಕೊಡಿ. ನಿಮ್ಮ ಯಾವುದೇ ನೀವು ರೇಟಲ್ಲಿ ನಿಮ್ಗೆ ಜಾಸ್ತಿ ಇದೆ ಅಂತ ಹೇಳ್ತೀರಿ, ಹೇಳಿ ಯಾವ ರೂಟಲ್ಲಿ? 16 ನಂಬರ್ 16 3 ಬಸ್ಸು ಕೂಡ 16 ನಂಬರ್ದು. ಎಲ್ಲಿಂದ ಎಲ್ಲಿಗೆ? ಸ್ಟೇಟ್ ಬ್ಯಾಂಕಿಂದ? ಸ್ಟೇಟ್ ಬ್ಯಾಂಕ್ ರಾವ್ ಪೆಟ್ರೋಲ್ ಬಂಕಿನವರ ಸ್ಟಾಪ್. ಓಕೆ, ಅಲ್ಲಿಗೆ ಎಷ್ಟು ತಗೋತಾರೆ? ಅಲ್ಲಿಗೆ 3 ಬಸ್ ಇದೆ. ಅಲ್ಲ, ರೇಟ್ ಎಷ್ಟು ತಗೋತಾರೆ? ನೀವು ಹೇಳಿ, ದುಡ್ಡು ಎಷ್ಟು ತಗೋತಾರೆ? ದುಡ್ಡು ಅದೇ ಹೊಸಬರಿಗೆ 10 ರೂಪಾಯಿ ತಗೊಳ್ತಾರೆ. ಎಲ್ಲಿ ಕೂತರು ಕೊಟ್ಟವರೆಗೆ ಅಲ್ಲಿವರೆಗೂ ಅಲ್ಲಿಂದ ಕೂತರು ಕೂಡ 9 ರೂಪಾಯಿ ತಗೊಳ್ತಾರೆ ಹಳಬಾರಿಗೆ. ಮತ್ತೆ ಅಲ್ಲಿಂದ ಜೋಡ್ಬಲ್ಲಿನಿಂದ 8 ರೂಪಾಯಿ ತಗೊಳ್ತಾರೆ. ಜೋಡ್ಬಲ್ಲಿಂದ 7 ರೂಪಾಯಿ ಇವರಿಗೆ ಹೆಚ್ಚು. 5 ನಂಬರ್ 27 ನಂಬರ್ ಬಸ್ಸಿನವರಿಗೆ ಇರುವಷ್ಟು ಕೂಡ ಇವರಿಗೆ ಎರಡೇ ಸ್ಟೇಜ್ ಇರಬೇಕು. ಈಗ ನೋಡಿ, ಈಗ ಮಿನಿಮಮ್ ಸ್ಟೇಜೇ 7 ರೂಪಾಯಿ ಇದೆ. ಹೌದು, 27 ನಂಬರ್ ಬಸ್ಸಿನ ಎರಡೇ ಸ್ಟೇಜ್ ಮಂಗಳತೆಗೆ. ಅಲ್ಲ, ಮಿನಿಮಮ್ ಸ್ಟೇಜೇ 7 ರೂಪಾಯಿ ರೇಟ್ ಇದೆ. ಮಿನಿಮಮ್ 7 ರೂಪಾಯಿ ಮಾಡ್ತಾರೆ ಅವರು. ಇವರು 8 ರೂಪಾಯಿ ತಗೊಳ್ತಾರೆ. 7 ರೂಪಾಯಿ ತಗೊಳ್ತಿಲ್ಲ. ಯಾರು 8 ರೂಪಾಯಿ ಯಾವ ಬಸ್ನವ್ರು ತಗೋತಾರೆ? ಟಿಕೆಟ್ ಇಲ್ಲ, ಅವರು ಕೊಡೋದು ಬರೀ. ನೀವು ಒಂದು ಕೆಲಸ ಮಾಡಿ, ನೀವು ಅವರಿಗೆ ಟಿಕೆಟ್ ಕೊಡಿ ಅಂತ ಇನ್ಸಿಸ್ಟ್ ಮಾಡಿ ಅವರಿಗೆ.